ವಿಜಯ ಜವದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿಕರ ಅರ್ಜುನ ಮಹಾಭೀಕರ ಜಯ ಧ್ವನಿಕರ ಸಹಸ್ರ ಕೃಪಾಣು ಭಯಂಕರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಲು ಪದಾತಿ ಪರಿವೃತ ಮಹಾರಥಿಕ ಬಲು ಪದಾತಿ ಪರಿವೃತ ಮಹೋದ್ಗಾರಿ ಸಮಭಟ ಕಾಂತ ವಿಜಯ ಜವದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಕಯುತ ದುರ್ಗ ಗಜ ಸಹಿತ ಮೆರೆವ ವಿಭವ ಮುದಿತ ಅರ್ಜುನ ಅಹಿತ ನಿವಕಯುತ ದುರ್ಗ ಗಜ ಸಹಿತ ಮೆರೆವ ವೈಭವ ಮುದಿತ ತುಹಿನ ರೋಚಿ ಕುಲ ಮಹಾಬ್ಧಿನಿ ಕಿಲ ರೋಚಿಕುಲ ಮಹಾಬ್ಧಿನಿ ಕಿಲ ನೃಪ ಭರಿತ ಗುರು ವಿಷಯ ಪರಿಕಲಿತ 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 ವಿಜಯ ಜವದೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ನಿಲ್ಲುವ ಧೀರನಾರು ತೋರಿಸೈ ವಾಸುದೇವ ಅರ್ಜುನ ಈ ಪಾಠನೋ ನಿತ್ತಕ್ಕೆ ನಿಲ್ಲುವ ಧೀರನಾರು ತೋರಿಸೈ ರಣಗಳು ಜಯವನ್ನು ಪಡೆಯಲು ಬೇಗನೆ ವಾಸುದೇವ ಅರ್ಜುನ ರಣಗಳು ಜಯವನ್ನು ಪಡೆಯಲು ಬೇಗನೆ ನಿಲ್ಲಿಸೈ ರಥವೀಗಲೆ ನಿಲ್ಲಿಸೈ ರಥವೀಗಲೆ ನಿಲ್ಲಿಸೈ ರಥವೀಗಲೆ ವಾಸುದೇವ ಅರ್ಜುನ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡು ನಿನ್ನ ಇಚ್ಛೆ ಅರ್ಜುನ ನೋಡು ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮೇಲಿತವಾದ ಸಾಗರದಂತೆ ಕಾಣುತ್ತಿದ್ದೆ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅರ್ಜುನ, ಆ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ಅರ್ಜುನ, ನೆರೆಗೂದಲಿನಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮಗುಟವು ಬೆಳಗುತ್ತಿರುವುದನ್ನು ನೋಡು.
ಪಾರ್ಥ, ವಾಸುದೇವ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಅಗ್ನೆ ಮಾಧವ, ಭೀಷ್ಮನ್ ಕುರುಪಿತಾಮಹ, ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ವಾಸುದೇವ? ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ವಾಸುದೇವ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ನಾನು ಇಷ್ಟ ದೈವ ನಾನು. ಅರ್ಜುನ, ಸೃಷ್ಟಿಕರ್ತ ನಾನು, ಇಷ್ಟ ದೈವ ನಾನು, ಸೃಷ್ಟಿಕರ್ತ ನಾನು, ಇಷ್ಟ ದೈವ ನಾನು, ಸೃಷ್ಟಿಕರ್ತ ನಾನು, ಇಷ್ಟ ದೈವ ನಾನು, ನಿಶ್ಚಯಿಂದ ತವರ ನಷ್ಟಗೊಳಿಸು ಮಾತ, ನಿಶ್ಚಯಿಂದ ಲವರ ನಷ್ಟಗೊಳಿಸು ಮಾತ. ನೋಡು ಪಾರ್ಥನೆ ಏಡಿದನವಿದೇಕೆ, ನೋಡು ಪಾರ್ಥನೆ ಏಡಿದನವಿದೇಕೆ, ನೋಡು ಪಾರ್ಥನೆ. ಆ ಆದಿಯಲ್ಲೂ ನಾನೇ, ಅಂತ್ಯದಲ್ಲೂ ನಾನೇ, ಆದಿಯಲ್ಲೂ ನಾನೇ, ಅಂತ್ಯದಲ್ಲೂ ನಾನೇ,
ಆದಿಯಲ್ಲೂ ನಾನೇ ಅಂತ್ಯದಲ್ಲೂ ನಾನೇ ಆದಿಯಲ್ಲೂ ನಾನೇ ಅಂತ್ಯದಲ್ಲೂ ನಾನೇ ಮಧ್ಯದಲ್ಲಿ ವ್ಯೂಹ ಓಡು ಶರವ ಮಾತ ನೋಡು ಪಾರ್ಥನೆ ಏಡಿದ ನವಿದೇಕೆ ನೋಡು ಪಾರ್ಥನೆ ಏಡಿದ ನವಿದೇಕೆ ನೋಡು ಪಾರ್ಥನೆ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾರೆ ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀಬವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ವಾಸುದೇವ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲರಷ್ಟು ಜನರ ನಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ಈ ಜ್ಞಾತಿ ಒದಗಿ ಈ ಗುರುಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ಹಿಂದಿರುಗಿಸಿ ಮಿತ್ರ ನನಗೆ ಈ ಯುದ್ಧವು ಬೇಡ ಅರ್ಜುನ ವಾಸುದೇವ ಚಾರುತಿದೆ ಗಾಂಡೀವವು ಆರುತಿದೆ ಬಾಯಿ ನಡುಗುತ್ತಿದೆ ಎನ್ನದೆಯೋ ವಾಸುದೇವ ಅರ್ಜುನ ದ್ರೋಣಾದಿ ಗುರುಜನರ ಮೇಲೆ ಸಮರವಗೈಯಲಾರನಯ್ಯ ನರಕಭಾಗಿಯಾಗಿ ನರಳಲಾರೆನು ದೇವಾ ಅರ್ಜುನ ಗುರು ಬಾಂಧವರ ಚಿರಚೇತಿ ಬೆಲಾರೆ ಅರ್ಜುನ ಗುರು ಬಾಂಧವರ ಚಿರಚೇತಿ ಬೆಲಾರೆ ಗುರು ಬಾಂಧವರ ಚಿರಚೇತಿ ಬೆಲಾರೆ ಬಯಸಿ ಪಾತಕಿಲಾರಾದೆ ಅಲ್ಪ ಭೋಗವ ಬಯಸಿ ಪಾತಕಿಲಾರಾದೆ ಸಮರದಿ ಸಣ ಸಾಜನ ಸಮರದಿ ಸಣ ಸಾಧನ ಕೃಷ್ಣ ಸಮರದಿ ಸಣ ಸಾಧನ ಬೇಡ ಅರ್ಜುನ ಜರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈ ಕಾಲು ಜರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈ ಕಾಲು ಮತಿಗಿನ ನಾನಾದೆ ಮತವ ತೋರಿಸು ಮುನ್ನ ಮತಿಹೀನ ನಾನಾದೆ
ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದ ಭೀಷ್ಮನು ನನ್ನ ಪೂಜ್ಯ ಮಹಾಪಿತನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜ್ಯರಾದ ಇವರ ಮೇಲೆ ಬಾಡುವುದು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಯಸ್ಕರವು. ಒಂದು ಬಾಂಧವರ ರಕ್ತವನ್ನು ತೊಳಿ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಸ್ವದನ ವಧೆಯು ನನಗೆ ಸಮ್ಮತವಿಲ್ಲ ವಾಸುದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದಕ್ಕಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಣಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾಗದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆಯನ್ನು ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವ ದುಸ್ಸಾಹ ಸೌಖ್ಯಾದಿಕೆಯಿಂದ ಸರ್ವಾಂಗಗಳು ನಿಷ್ಠೇಷಿತವಾಗುವು. ಆದರೂ ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವು ಇಲ್ಲವೇ? ಅರ್ಜುನ, ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದದ್ದು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಕರ್ಮವು ಪೌರುಷದ ಲಕ್ಷಣ. ಅರ್ಜುನ, ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕ್ರಮವೇನು? ಧರ್ಮನಾಶನೆಯೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ವಾಸುದೇವ, ಕರ್ಮವು ಪೌರುಷದ ಲಕ್ಷಣ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿ ವಿಷಯಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಡಿದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನ್ಯಾರು? ಕರ್ಮಯೋಗಿ. ಹಿತಲೋಕದಲ್ಲಿ ಈ ನಿನ್ನ ನಿರ್ದಿಷ್ಟ ಕ್ರಮವೇನು ವಾಸುದೇವ? ಅರ್ಜುನ, ವಾಸುದೇವ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೂ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೂ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನಸ್ಸು, ಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವೂ ಸರ್ವಂತಾರ್ಯಾಮಿಯೂ ಆದ ಪರಾವಸ್ತು ನಾನು.
ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ಪಂಚಭೂತಗಳ ಅಧಿಕಾರನು ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ನನ್ನ ಲೀಲೆಗಳು ಅಗಣ್ಯ, ಅನಂತ, ಅಬೋಧ. ಅದರೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ನಡೆಯುವ ಪರಮಾತ್ಮ ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಸಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ಪಾರ್ಥನನ್ನು ಕೃತಾರ್ಥನಾಗಿ ಮಾಡು ಪರಮೇಶ್ವರ. ತಥಾಸ್ತು ಪಾರ್ಥ, ಹಾಗಲಿ ಬಾದ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ನನ್ನ ಉದರದಲ್ಲಿ ಆಪೋಷಣ ಮಾಡಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಆಹಾಹಾ ವಾಸುದೇವ, ಆಹಾಹಾ ಎಂತದ ಭಯಾನಕ ರೂಪವೆಂದು ಮಾನವ ಚಕ್ಷುಗಳನ್ನು ಇದನ್ನು ನೋಡಲಾರದು ಪ್ರಭುವು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತರು ಅದಾರೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತರು ಅದಾರೇನೋ. ಕಣ್ಣುಗಳ ಗೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ಅದಾರವೇನೋ. ನೋಡುವ ಬಗೆಗೆ ಬೇಡುವ ಬಗೆಗೆ ಪಾದ ಮುಳುಗಲಾರೆ, ಹರಿಯ ಮುಖವ ಕಾಣಲಾರೆ. ವಾಸುದೇವ, ನೋಡುವ ಬಗೆಗೆ ಬೇಡುವ ಬಗೆಗೆ ನಿನ್ನ ಪಾದ ಮುಳುಗಲಾರೆ, ಹರಿಯ ಮುಖವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿದೊಳು, ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿನ್ನಲು. ನಿಂತ ರೀತಿಯು ತಳುವ ಕಾಟಿಯು ನಿಂತ ರೀತಿಯು ತಳುವ ಕಾಟಿಯು ಮುರಿವ ಸೂರ್ಯ ಹಣದ ದೀಪದಂತೆ ಕಾಣಿಸು. ಆಕಾಶ ಭೂಮಿಗಳ ಒಂದು ಮಾಡಿ ಪರಮಾತ್ಮ. ನಿನ್ನ ಉಸಿರ ಬಿಸಿಗೆಯ ಬೆಂಕಿಯ ಹಾದಿರಾಗುತ್ತಿರು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆಯ ಬೆಂಕಿಯ ಹಾದಿರಾಗುತ್ತಿರು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ಕಣ್ಣು ನಿನ್ನ ಬಾರ ತಾಳಲೆಂದು ಭೂಮಿ ಕುಸಿದು ಹೋಗುತ್ತಿರು, ಅಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ಹರಿಯ ನಾಮವು, ರೋಮ ರೋಮದಿ ಹರಿಯ ನಾಮವು. ಕರಾದ ತಾಳವಾದ್ಯ
ಕರಾದ ತಾಳವಾದ್ಯದ ಸದಿಕ್ಕಲು ಮುಳುಗುಂಡು ಆಕಾಶ ಭೂಮಿಗಳ ಒಂದು ಮಾಡಿ ಅಕಾರವೇನೋ ನಿನ್ನಯೇ ಗೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ಆಕಾರವೇನೋ ಆಕಾರವೇನೋ ಎಂತಕ ಭಯಾನಕ ರೂಪವಿದು. ಮಾನವ ಚಕ್ಷುಗಳನ್ನ ಇದನ್ನು ನೋಡಲಾರೆ. ಕೈ ಕಾಲುಗಳು ಕಂಪಿಸುತ್ತಿರುವ ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ ವಾಸುದೇವ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ಈ ಭಕ್ತನನ್ನು ಧಾರಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಲ್ಲುವೆನು. ಪಾರ್ಥ, ಈಗ ನಿನ್ನ ಮೋಹವು ಅರಿಯಿತು, ನನ್ನ ಪಾಂಕಜನ್ಯವು ಮೊಳಗಿತು. ನೋಡಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕಳಂಕ ಸ್ವರೂಪರವರು ಗುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ನೀ ನೋಡಿಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಮಕರು ದ್ರೋಣ ಕರ್ಣರು ಶಲ್ಯ ಸೈಂಧವ ಶುಭತಾಮರು ಅರ್ಜುನ. ಉರ್ಮಿತ ಮಕರು ದ್ರೋಣ ಕರ್ಣರು ಶಲ್ಯ ಸೈಂಧವ ಶುಭತಾಮರು. ಬೆದರದ ನೀಲಿ ಕದನವ ಮಾಡೈ ಬೆದರದ ನೀಲಿ ಕದನವ ಮಾಡೈ. ಪಾಂಡವ ಕೀರ್ತಿಯ ರಣದಲ್ಲಿ ಬೆಳೆಸೈ ಪಾಂಡವ ಕೀರ್ತಿಯ ರಣದಲ್ಲಿ ಬೆಳೆಸೈ. ನೋಡಲ್ಲಿ ನೀ ನೋಡಿಲ್ಲಿ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಲ ಕಳಂಕ ಸ್ವರೂಪರವರು ಗುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ನೀ ನೋಡಿಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಯೇ ಸರಿ ಎಂದು ಭಾವಿಸಿದನು. ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದ್ದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣಾರ್ಜುನರು ಭೇದ ಪದ್ಧತಿಯನ್ನು ಕಲಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತ ಕಡಲೆ ಕಾದಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಜವಾಬ್ದಾರಿಯಾಗಿ ನಾವೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತಿಸ ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಹೀಗದೇ ಇರುವಾಗ ನನ್ನ ತಂದೆ ಕಪಿದ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತ ಆಪತ್ತೇನು? ಕುಮಾರ,
ಅಭಿಮನ್ಯು, ದೊಡ್ಡಪ್ಪ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ಕೌರವ ಯೋಧರ ಬಾಣದ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಕುಮಾರ, ಇದಕ್ಕೋಸ್ಕರ ಚಿಂತಿಸಿದೆ ದೊಡ್ಡಪ್ಪ. ಬೇಡ ಚಿಂತೆಯನ್ನು ಕೊಡವು ನನಗೆ. ಕುಮಾರ ದೊಡ್ಡಪ್ಪ, ಬೇಡ ಚಿಂತೆಯನ್ನು ಕೊಡವು ನನಗೆ. ಹಿಡಿದು ನೋಡಲು ದೂಹ ಭೇದಿಸಿ ಕಡಿದು ವೈರಿಗಳ ಸಿರೆಗಳನ್ನ ಹಿಡಿದು ನೋಡಲು ದೂಹ ಭೇದಿಸಿ ಕಡಿದು ವೈರಿಗಳ ಸಿರೆಗಳನ್ನ ರಣದೊಳಗೆ ಕೆಣಕಿದರೆ ಕರುಳುಗಳ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಗಳನ್ನ ಬಿಡ ಚಿಂತೆಯನ್ನು ಕೊಡವು ನನಗೆ. ಕುಮಾರ ದೊಡ್ಡಪ್ಪ, ತಂದೆ ಪಾತನ ಭಯವೊಂದಿರಲಿ, ಹಿಂದಿರೇಶನೇ ತಾನೇ ಬರಲಿ. ತಂದೆ ಪಾತನ ಭಯವೊಂದಿರಲಿ, ಹಿಂದಿರೇಶನೇ ತಾನೇ ಬರಲಿ. ಕಣದೊಳಗೆ ಕೆಣಕಿದರೆ ಕರುಳುಗಳ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆ. ಬಿಡ ಚಿಂತೆಯನ್ನು ತರುವ ನನಗೆ ಅಭಯ. ಕೊದಯಿತ ಧೂಳರನ್ನೆಲ್ಲ ಕೋಲಿ ವಿಸ್ತರಿತರದಲ್ಲಿ ನಾನು ಕೊದಯಿತ ಧೂಳರನ್ನೆಲ್ಲ ಕೋಲಿ ವಿಸ್ತರಿತರದಲ್ಲಿ ನಾನು ಕಣದೊಳಗೆ ಕೆಣಕಿದರೆ ಕರುಳುಗಳು ಬಗೆವೆನ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆವೆ. ಬಿಡ ಚಿಂತೆಯನ್ನು ತಡವು ಮಾಡು ನನಗೆ. ನಾನು ಹಾಯುವನ್ನು ಭೇದಿಸೋಕೆ ನಿಮ್ಮ ಆಶೀರ್ವಾದವನ್ನು ಪಡೆಯೋದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವನು. ಬಾಪು ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನನ್ನು ಈ ರೀತಿ ಹೇಳಿಯೋ. ನಿನ್ನ ಕಣ್ಣು ಮುಂದಿರುವ ಈ ಜೀವವು ಚಿಕ್ಕದಾಗಿರುವುದು, ಆದರೆ ಅದರೊಳಗಿನ ಜೀವ ಜಾತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಶತ್ರು ದೇಶದ ಚಿರ ಪ್ರಕಾಶದಿಂದ ಪ್ರಭ ಪ್ರಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಕೊಡು. ನನ್ನ ತಂದೆ ಪಾರ್ಥನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರಿಯು ಆನಂದಗಳನ್ನು ಸುರಿಸಲಿ. ಯೋಗ್ಯವಸರ ಬಂದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗಿ ಪಡೆಯಬೇಕಂತೆ ಕ್ಷಾತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗವು ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಲಿಗಳನ್ನು ಕತ್ತಿಸಿಕೊಳ್ಳದಲ್ಲ. ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹ ಭೇದ ಉಭಯನನ್ನು ಕಲಿತನು. ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದು ನೋಡು. ಅಗ್ಗಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿ ಮೇಲೆ ಜಲಸೇಚನವಾಗದಲ್ಲಿ ಅಭಿಮನ್ಯು ಊಹೆಯನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳವನ್ನಿಕ್ಕಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಬಾಲನ ಇವನ ಕೋಳನ ಬಳಿಗೆ ಕಾಳಗ ಗೆಲ್ಲುವುದ ಕಡುಗನೆ. ಬಾಲನ ಇವನ ಕೋಳನ ಬಳಿಗೆ ಕಾಳಗ ಗೆಲ್ಲುವುದ ಕಡುಗನೆ.
ಭೀಮ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ನೀನು ಇವನನ್ನು ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಅರ್ಜುನನ ಪ್ರಾಣ ಪದಕವು ಹಚ್ಚಳಿಯದೆ ಪುನಃ ಅವನ ಕೈ ಸೇರಲಿ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ವಿಜಯಶಾಲಿಯಾಗಿ ಹಿಂದಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ಹೊರಟಿದ್ದ ಕಾಲದಲ್ಲಿ ರಕ್ಷಿಸಿಕೊಂಡಿರುವಾಗ ಭಯವೆಲ್ಲದು. ಎನ್ನಯ ತಂದೆಯ ಭಯವೇನೆಂಬುದು ನಾನರಿವೆ. ವೀರದ ನಂಜ ಎನ್ನಯ ತಂದೆ ಭಯವೇನೆಂಬುದು ನಾನರಿವೆ. vecchie voce patata tutta la vecchia voce patata para da vida ma sono para da vida sono la paya chaura di bere da male arabo la paya chaura di bere da male amala bere sura gana mo amala bere sura gana do kapra de sana to me por ara para para de mo no la di bone de mo ಹೃದಯವ ಬೇಧಿಸಿ ವೀರ ಕಣಿಯಂತೆ ನಾನರಿವೆ. ಕೌರವ ವೀರವ ಹೃದಯವ ಬೇಧಿಸಿ ವೀರ ಕಣಿಯಂತೆ ನಾನರಿವೆ. ಬೆಳೆಯುತ್ತ ರದುರಲ ಪಡಿ ಪುಡಿ ಗುಟ್ಟದ ಬೆಳೆಯುತ್ತ ದಳಲ ಪುಡಿ ಪುಡಿ ಗುಟ್ಟ ಹೇಳನೆ ಮನಸ್ಸರ ಒಲಮರದ ಅದಮರದ ಸಮರದಿ ನಡೆಯುತ್ತವೋ ಅರವಲಿ ಅದಮರ ಒದಿಸವೋ ಯುದ್ಧರಂಗಕ್ಕೆ ಹೋಗಿ ಆ ಶತ್ರು ಸೈನ್ಯವನ್ನು ಮಾಡಿಸಿಕೊಡ್ಬೇಡ. ಭಗವಾನ ನನ್ನ ಪ್ರಾಣಕ್ಕಂತೂ ಬರಲಿಲ್ಲವಲ್ಲ. ಪ್ರಿಯಾ, ನಮಸ್ಕರಿಸುವೆನು ಸ್ವಾಮಿ. ಸ್ವಾಮಿ, ನನ್ನ ಹೃದಯಾಭಿದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ದೇವ. ಸುಂದರಿ,
ದೇವನ ಸನ್ನಿಧಿಗೇನೋ ಹೋಗಿದೆ. ದೇವನ ಸನ್ನಿಧಿಗೆ ಹೋಗಿ ಏನನ್ನು ಸಿದ್ಧಪಡಿಸಿದೆ ಹೇಳು. ಸ್ವಾಮಿ, ಈ ನನ್ನ ಸರ್ವಸ್ವವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ನೀಡಲು ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೇ ನಿಮ್ಮದೇ ಆಗಿರುವಾಗ ಪುನಃ ಕೊಡುವುದ ಅರ್ಥವೇನು? ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸ್ವರ ಸಂಕೇತದ ರಾಗ ಮಧುರವಾಗಿ ಸ್ವರ ಸಂಕೇತದ ರಾಗ ಮಧುರವಾಗಿ ನಿನ್ನ ಸೇರಲು ಆಹಾ, ಭಾವತರಂಗಿ ಹೌದೇ ಸ್ವಾಮಿ? ವಸಂತ ನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ ಮಧುಮಾಸದ ಮರುವಾಗಿ ವನದೇವತೆ ನೀನಾಗಿ ಮಧುಮಾಸದ ಮರುವಾಗಿ ವನದೇವತೆ ನೀನಾಗಿ ತಾನಾಗಿ ಚೋರನೆ ಬಂದರೆ ಬಂದರೆ ಗಮಪ ಗಮಪನಿ ಮಪನಿ ಸ ಗಮಪ ಗಮಪನಿ ಮಪನಿ ಸ ಗರಿ
ಅವರೋಹಣ ಅವರೋಹಣ ಆಲಾಪನೆಯಾಗೆ ಸ್ವರ ಸಂಗೀತದ ರಾಗ ಮಧುರವಾಗಿ ಸ್ವರ ಸಂಗೀತದ ರಾಗ ಮಧುರವಾಗಿ ನಿನ್ನ ಕೊರಳಲ್ಲಿ ಮುತ್ತಿನ ಹಾರ ಹಾಕುವೆ ವಸಂತನ ಗಮಕ್ಕೆ ಹೋಗಿಲೆ ಗಾಯನವು ಹೋಗಿಲೆ ಗಾಯನಕ್ಕೆ ವಸಂತನ ಗಮಕ್ಕೆ ನಾನೇ ಹೋಗಿ ಆಹಾ ವಸಂತನಾಗಮಕ್ಕೆ ಕೋಗಿಲೆ ಗಾಯನ ಕೋಗಿಲೆ ಗಾಯನ ಸುಂದರಿ ಸ್ವಾಮಿ ಆಗಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಆಸೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನಗಳ ಈ ಉಭಯ ಭಾವಗಳ ಆಕರ್ಷಣಗಳೇ ಪ್ರೇಮ ಸಜೀವ. ಉದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ವಿಯೋಗ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬ ಆಸೆ ಉತ್ತರ. ದೇವನಿ ಎಷ್ಟೇ ಆದರೂ ಪ್ರೇಮಿತ ಸ್ವಾಮಿ
ಸಂತಸವಾಯಿತು ಪ್ರೇಯಸಿ. ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಪ್ರೇಯಸಿ, ಕುಳಿತುಕೋ. ಸ್ವಾಮಿ, ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಬೆಳದಿಂಗಳ ಬೆಳಕಿನಲೇ ಒಂದಿನ ರಾತ್ರಿಯಲೇ ಬೆಳದಿಂಗಳ ಬೆಳಕಿನಲೇ ಒಂದಿನ ರಾತ್ರಿಯಲೇ ತಮಲೆ ಮಲ್ಪಾಲೆ ನನ್ನಕ್ಕೆ ತೋರುಣ ಬೆಳದಿಂಗಳ ಬೆಳಕಿನಲೇ ಚಂದ್ರಮನೆ ನೋಡುತ್ತಲಿರಲು ತಾರಗಳೇ ನಗು ನಗುತ್ತಿರಲು ಚಂದ್ರಮನೆ ನೋಡುತ್ತಲಿರಲು ತಾರಗಳೇ ನಗು ನಗುತ್ತಿರಲು ನೀನೇ ನನ್ನ ಪ್ರಿಯತಮಳೆ, ಸತ್ಯವೇ? ನೀನೇ ನನ್ನ ಪ್ರಿಯತಮಳೆ, ಪ್ರಿಯತಮಳೆ ಬಳಿಬಾರೆ ನಿನ್ನಂದಕ್ಕೆ ಹೋದೆನು ನಾ ಬೆಳದಿಂಗಳ ಬೆಳಕಿನಲೇ ಒಳ್ಳೆ ರಾತ್ರಿಯಲೇ ಪ್ರಿಯತಮಳು ಪ್ರಿಯತಮಳೆ ಬಳ್ಳಿ ಬಾರೆ ನಿನ್ನಂದಕ್ಕೆ ಸೋದೆನು ಬಾ ಬೇಗ ಬೆಳದಿಂಗಳ ಬೆಳಕಿನಲೇ ಪ್ರಾಣೇಶ್ವರಿ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಹೊರಟಿರುವನು. ಪ್ರೇಯಸಿ, ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಗದಿಂದ ಕಳಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ಸಂಗಡ ಕರೆದುಕೊಂಡು ಹೋಗಿ. ಅಂದು ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು ದೇವ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯಿಸಿ ನೋಡಲೆ. ಈ ಕೋಮಲಾಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ಸರಿದಿ ತೊಂದ ಹೂಗಳನ್ನು ಎದೇರಿಸಿ ರೂಪುಗೊಂಡು ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಹಬ್ಬಬ್ಬಾ ಹಬ್ಬಬ್ಬಾ, ಒಂದೇ ಹೊಸನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು.
ಆನಂದದಿ ನನ್ನ ಬೇಡುವೆ ಬೇಡುವೆ ಕೋಮಲ ಬಾಳೆ ಕೋಪವೇ ಆನಂದದಿಂದ ಬೇಡುವೆ
ಕಾಕ